ವರ್ಕ್ ಮಾಡ್ತಾ ಇರೋರು, ಎಂಟರ್ಪ್ರೈನರ್ಸ್ ಎಲ್ಲರಿಗೂ ಅಷ್ಟೇ ಇವತ್ತು ಲೀವ್ ಇರುತ್ತೆ. ಬಟ್ the department is still working for the government project. The department is still working for the society. The department is still working for the society betterment. Okay, in that way ನಮ್ಮ ಮಿಷನ್ಸ್ ಅಂತ ಬಂದಾಗ ಆ ಮಿಷನ್ ಗೆ ನಾವು ಕಂಟ್ರೋಲರ್ ಆಗ್ಬೇಕೆ ಹೊರತು ಅದು ನಮ್ಮನ್ನ ಕಂಟ್ರೋಲ್ ತಗೋಬಾರ್ದು. ಯಾವಾಗ ಆ ಮಿಷನ್ ನಮ್ಮನ್ನ ಕಂಟ್ರೋಲ್ ತಗೊಳುತ್ತೆ, ವಿ ಆರ್ ನೋ ಮೋರ್ ಅಂತ ಅರ್ಥ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ತುಂಬಾ ದಿನದಿಂದ ಇದು ಬೇಕಾಗಿಲ್ಲ, ಜಸ್ಟ್ ನಿನ್ನೆ ಬೆಳಗ್ಗೆ ಹೇಳ್ತೀನಿ. 7 people ರೈಡರ್ಸ್ ನಿನ್ನೆ ದೇವನಹಳ್ಳಿಯಿಂದ ಚೆನ್ನೈ ಹೈವೇನ ತಗೊಂಡಿದ್ದಾರೆ. ಹೊಸಕೋಟೆ ಹತ್ರ ಬಂದ್ಬಿಟ್ಟು ಗ್ರೂಪ್ ಆಫ್ 6 people stood there. One girl rider who has taken a RC 390 and rode the Chennai highway little ahead. But ಅರ್ಧ ಗಂಟೆ ಆದ್ರೂ ಬರ್ಲಿಲ್ಲ, 45 minutes ಆದ್ರೂ ಬರ್ಲಿಲ್ಲ. ರೈಡರ್ಸ್ ಯಾರಾದ್ರೆ ವೇಟ್ ಮಾಡ್ತಿದ್ರು, ಅವ್ರು ಕಾಲ್ ಮಾಡಿದಾಗ ಫೋನ್ ರಿಸೀವ್ ಮಾಡ್ಲಿಲ್ಲ. ಅಲ್ಲಿ ಹೋಗಿ ಟೋಲ್ ಗೇಟ್ ವರ್ಗೂ ನೋಡಿದ್ದಾರೆ, ಸಿಕ್ಕಿಲ್ಲ, ರಿಟರ್ನ್ ವಾಪಸ್ ಬಂದಿದ್ದಾರೆ. ಆಫ್ಟರ್ 10 minutes ಒಂದು ಆಂಬ್ಯುಲೆನ್ಸ್ ಹೋಗಿದೆ. ಆಂಬ್ಯುಲೆನ್ಸ್ ಹೋದಾಗ ಯಾವ್ದು ಆಂಬ್ಯುಲೆನ್ಸ್ ಹೋಗ್ತಾ ಇದೆ ಅಂತ ಹಿಂದೆಗಡೆ ಫಾಲೋ ಮಾಡ್ಕೊಂಡು ಹೋದ್ರೆ ಅದ್ ಯಾವ್ದಾದ್ರೆ ಗಾಡಿಯಲ್ಲಿ ಹುಡುಗಿ ಹೋಗಿದ್ಲು, ಆ ಗಾಡಿ ಬಂದ್ಬಿಟ್ಟು ರೋಡಲ್ಲಿ ಬಿದ್ದಿದೆ. ಅದಕ್ಕೆ 150 meters ಅಲ್ಲಿ ಹುಡುಗಿ ಬಿದ್ದಿದ್ದಾಳೆ. ಆ ಹುಡುಗಿ ಬಿದ್ದಿರೋ 50 meters ಅಲ್ಲಿ ಅವ್ರದ್ದು ರೈಟ್ ಹ್ಯಾಂಡ್ ಕಟ್ ಆಗಿ ಬಿದ್ದಿದೆ. ಸೊ ದಿಸ್ ಈಸ್ ದ ಕಾನ್ಸಿಕ್ವೆನ್ಸಸ್ ವಾಟ್ ವಿ ಫೇಸ್ ಆನ್ ದ ರೋಡ್ಸ್. ಇದ್ರಲ್ಲಿ ಮೇನ್ ಆಗಿ ಬಂದ್ಬಿಟ್ಟು DL, okay, driving license. When we call as a professional riders, we need to follow all the rules and regulations, and we need to follow the road discipline and also speed limit. ನಾನು ಹಾಗೆ ಹೇಳ್ದಾಗೆ ಬೈಕ್ ನ ನಾವು ಕಂಟ್ರೋಲ್ ತಗೋಬೇಕೆ ಹೊರತು ಕಂಟ್ರೋಲ್ ಅದು ತಗೋಬಾರ್ದು ಅಂತ. ನಿನ್ನೆ ಆ ಮಿಷನ್ ಆ ಹುಡುಗಿ ಕಂಟ್ರೋಲ್ ತಗೊಂತು, ಶಿ ಲಾಸ್ಟ್ ಹರ್ ಹ್ಯಾಂಡ್. ಸೊ ಆ ರೀತಿ ಆಗ್ಬಾರ್ದು ಅಂತಂದ್ರೆ ವಿ ಶುಡ್ ಬಿ ಮೋರ್ ರೆಸ್ಪೆಕ್ಟ್ಫುಲ್, ಮೋರ್ ರೆಸ್ಪಾನ್ಸಿಬಲ್ ಆನ್ ದ ರೋಡ್ಸ್, ಅಂಡ್ ವಿ ಶುಡ್ ಬಿ ಏನದು, ಮನೆಯಲ್ಲಿ ನಮ್ಮ ಫ್ಯಾಮಿಲಿ ವೇಟ್ ಮಾಡ್ತಿರ್ತಾರೆ, ನಮ್ಮ ಮಕ್ಕಳು ವೇಟ್ ಮಾಡ್ತಿರ್ತಾರೆ, ತಂದೆ ತಾಯಿ ವೇಟ್ ಮಾಡ್ತಿರ್ತಾರೆ, ಎಲ್ಡರ್ಸ್ ಬೆಡ್ ರೀಡ್ ಆಗಿರ್ತಾರೆ. ಸೊ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೋಸ್ಕರ ನಾವು ಸೇಫ್ ಆಗಿ ಮನೆಗೆ ಹೋಗ್ಬೇಕು ಅಂತಂದ್ರೆ ರೋಡ್ ಮೇಲೆ ನಾವೇ ರೆಸ್ಪಾನ್ಸಿಬಲ್ ಆಗಿ ಹೋಗ್ಬೇಕು. This is a main motto what we are spreading through the PUC India to the generations. We are going to all the colleges and we are giving an awareness session with our department. So our department joint commissioner sir has given a very good opportunity for us to work with them, and also they are joining for every college and they are giving an opportunity to speak with the students along with the department. Everywhere they are coming and they are spreading awareness about the road safety and also the kind of initiatives they have taken for the betterment of the society and the riders. So when it comes to car, bus, ಇದೆಲ್ಲ ಬಿಗ್ ವೆಹಿಕಲ್ಸ್ ಸೇಫ್ ಆಗಿರುತ್ತೆ ಅಂತ. ಈಗ ನಾವು ಚೆನ್ನೈ ಅಂತ ತಗೊಳ್ಬಹುದು, ಮೈಸೂರು ಅಂತ ತಗೋಬಹುದು, ಬೇರೆ ಯಾವುದೇ ಹೈವೇ ತಗೊಂಡ್ರು ಅಷ್ಟೇ ರೆಸ್ಟ್ರಿಕ್ಷನ್ಸ್ ಬಂದ್ಬಿಟ್ಟು 2 wheelers ಗೆ ಹೊರತು 4 wheelers ಗಲ್ಲ, 6 wheelers ಗಲ್ಲ. ವೈ ಓನ್ಲಿ 2 wheelers? ಎವ್ರಿಬಡಿ ಫೀಲ್ಸ್ ದಟ್ ದ ರೈಡರ್ ಇಸ್ ಅ ರಿಕ್ಲೆಸ್ ರೈಡರ್, ರೆಸ್ಪಾನ್ಸಿಬಲ್ ಆಗಿ ಓಡಿಸಲ್ಲ, ವೀಲಿಂಗ್ ಮಾಡ್ತಾರೆ, ತುಂಬಾ ಸ್ಪೀಡ್ ಆಗಿ ಹೋಗ್ತಾರೆ, ಕಾರುಗಳಿಗೆ ಅಡ್ಡ ಬರ್ತಾರೆ, ಬಸ್ಗಳಿಗೆ ಅಡ್ಡ ಬರ್ತಾರೆ. ಆಕ್ಸಿಡೆಂಟ್ ಆದ್ರೆ 2 wheeler ಅಲ್ಲಿ ಒಬ್ಬರೇ ಸಾಯ್ತಾನೆ, ಬಟ್ 4 wheeler ಅಲ್ಲಿ 8 wheelers ಅಲ್ಲಿ ಎಲ್ಲ 100 ಜನ ಸಾಯ್ತಾರೆ ಅಂತ ಹೇಳ್ಬಿಟ್ಟು ದಿಸ್ ಈಸ್ ನಾವು ಮಾಡ್ತಾ ಇರೋ ಮಿಸ್ಟೇಕ್ ಅಲ್ಲ, ದ ಒನ್ ಹೂ ಇಸ್ ಡೂಯಿಂಗ್ ಸೋ ಕಾಲ್ಡ್ ಪೀಪಲ್. ನಾವು ವೀಲಿಂಗ್ ಮಾಡೋದ್ರಿಂದ ಯಾರೋ ಪ್ರೊಫೆಷನಲ್ ಆಗಿ ಮನೆ ಹತ್ರ ಗಾಡಿ ಸ್ಟಾರ್ಟ್ ಮಾಡಿ ಕಾಶ್ಮೀರ್ ವರ್ಗೂ ಹೋಗಿ ಮತ್ತೆ ರಿಟರ್ನ್ ನಮ್ಮ ಮನೆವರೆಗೂ ಬರ್ತಾರೆ. ಓಕೆ, ಅದೇ ರೀತಿ ನಮ್ಮ ಮನೆ ಹತ್ರ ಇಗ್ನಿಷನ್ ಸ್ಟಾರ್ಟ್ ಮಾಡಿ ಬೇರೆ ಕಂಟ್ರೀಸ್ಗೆ ರೋಡ್ ಮಾಡಿ ತುಂಬಾ ಕಂಟ್ರೀಸ್ ನ ಸುತ್ತಿ ರಿಟರ್ನ್ ಮನೆಗೆ ಬಂದಿದ್ದಾರೆ. ಅದ್ರಲ್ಲಿ ಒಂದು ಎಕ್ಸಾಂಪಲ್ ಅಂತಂದ್ರೆ ನಮ್ಮ ದೀಪಕ್ ಗುಪ್ತಾ ಸರ್. He rode many countries very safely, and his tagline itself says that I am a responsible rider. You can see on his t-shirts. Okay, I am a responsible rider. When I say responsible rider, we also should tell that we are responsible riders. Maybe after this talk, I'll be playing that small clip, the road, what we did right now, the small clip, how responsible we were along with the department. So I don't want to take much time since we supposed to start this ride by 6:30. So since sir ಅವರು ರಿಕ್ವೆಸ್ಟ್ ಮಾಡಿದ್ರೆ 8 ಗಂಟೆಗೆ ಮಾಡೋಣ, ಸೊ ದಟ್ ನಾವು ಈ ಒಂದು ಕಾಸ್ ನ ಸ್ಪ್ರೆಡ್ ಮಾಡಬೇಕು, ಜನಗಳಿಗೆ ಮುಟ್ಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಇವತ್ತು when I was taking a photograph or videograph in the roads, there are a lot of people who is next to our convoy. ಓಕೆ, ಸೊ ಎಲ್ಲರಿಗೂ ಏನೋ ಒಂದು ಅವೇರ್ನೆಸ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ, ರೈಡರ್ಸ್ ಹೋಗ್ತಿದ್ದಾರೆ, ಏನೋ ಒಂದು ಕಾರಣಕ್ಕೆ ಹೋಗ್ತಿದ್ದಾರೆ, ಒಂದು ಕ್ವಶನ್ ಮಾರ್ಕ್ ಅಂತ ಬಂದಾಗ ಸೋ ಮೆನಿ ಪೀಪಲ್ ಹ್ಯಾವ್ ಟೇಕನ್ ಅ ವಿಡಿಯೋಸ್. ಓಕೆ, ಆ ವಿಡಿಯೋಸ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಏನಾದ್ರೆ ಶರ್ಟ್ ವೇರ್ ಮಾಡಿದ್ದಾರೆ, ಹಿಂದೆ ಕಡೆ ಅದನ್ನ ಮೆನ್ಷನ್ ಮಾಡಿದ್ದಾರೆ, ನೋ ಟೊಬ್ಯಾಕೋ ಡೇ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದರ ಒಂದು ಅವೇರ್ನೆಸ್, ಅದ್ರ ಜೊತೆಗೆ ರೈಡರ್ಸ್ ರೆಸ್ಪಾನ್ಸಿಬಲ್ ಆಗಿ ರೈಡ್ ಮಾಡ್ತಿರೋದು, ದಟ್ ಈಸ್ ವೇರ್ ವಿ ರಿಫ್ಲೆಕ್ಟ್ ಆಸ್ ಅ ಪ್ರೊಫೆಷನಲ್ ರೈಡರ್ಸ್. ಪ್ರೊಫೆಷನಲ್ ರೈಡರ್ಸ್ ಆಗಿ ನಾವು ಚೇಂಜ್ ಮಾಡ್ಬೇಕಾಗಿರೋ ಮಾತು ಏನು ಅಂತಂದ್ರೆ,
ಸೋ ಕಾಲ್ಡ್ ಪೀಪಲ್ ಇವಾಗ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಹೊರಗಡೆ ಸ್ಟೇಟ್ಸ್ ಅಲ್ಲಿ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ ವೀಲಿಂಗ್ ಮಾಡಿ ಎಲ್ಲೋ ಕೆರೆಗಳಲ್ಲಿ ಬಾವಿಗಳಲ್ಲಿ ಗಾಡಿಗಳನ್ನ ಇಳಿಸಿ ಅವರು ಈಗ ಮೂವಿಗಳಲ್ಲಿ ಯೂನಿಫಾರ್ಮ್ ಹಾಕೊಳ್ಳೋ ತರ ಯಾರೋ ಅನ್ನೋನ್ ಪರ್ಸನ್ ಯೂನಿಫಾರ್ಮ್ ಹಾಕೊಂಡು ಅವರು ಪೊಲೀಸ್ ಅವ್ರನ್ನ ಇಟ್ಕೊಳ್ಳೋ ತರ ತುಂಬಾ ರಾಂಗ್ ಆಗಿ ಪೋರ್ಟ್ರೇ ಮಾಡ್ತಿದ್ದಾರೆ. ಸೊ ವಿ ಶುಡ್ ನಾಟ್ ಡೂ ದಟ್. ಅಂಡ್ ಅವ್ರಿಗೆಲ್ಲ ನಾವು ಬೆಸ್ಟ್ ಎಕ್ಸಾಂಪಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ವಿ ಆರ್ ಎಜುಕೇಟಿಂಗ್ ದ ಜನರೇಷನ್ಸ್ ಅಂಡ್ ದ ಜನರೇಷನ್ಸ್. If at all Manu is not there tomorrow, any of you people have to take this initiative and you have to lead the team to the generations and say that I'm a responsible rider, we are a responsible riders, we are the responsible riders for the generation and we teach the same ಅಂತ ಹೇಳ್ಬಿಟ್ಟು. So in that way, I don't want to take much time. Namdu breakfast time ಎಲ್ಲ ಮುಗ್ದೋಯ್ತು. Everybody is hungry here and also ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲವರಿಗೆ ಇವತ್ತು ಲೀವ್ ಇರುತ್ತೆ ಆದ್ರೂ ಇಲ್ಲಿ ಬಂದಿದ್ದಾರೆ. And so I'm just closing my words here. So I just wanted to hand over my mic to other delegates and I would like to call Ramurthy sir on the stage. And I would like to call Deepak Gupta sir on the stage. And I would like to call the supporter of the event and the one who is helping hand for this cause, Mr. Joe is a marketing head of Castrol, on the stage please. And today we brought a special person here. I'll just introduce. I'm extremely sorry, even I don't know the name. So I got a reference, very good reference, and she'll be the helpful person for either for department or riders or whoever is working in MNC companies and all. So I just wanted to give this opportunity to introduce that person to Mr. Joe. Please. So today amidst us we have Mrs. Glinda. So she's a professional counseling psychologist. She's a compassionate and experienced counseling psychologist specializing in psychotherapies. With a deep understanding of human behavior and emotions, she provides a safe and supportive environment for individuals to explore their challenges and work towards personal growth. Her expertise in various therapies enable her to tailor her approach to meet the unique needs of each client, fostering a collaborative and empathetic therapeutic relationship. Beyond her work in psychology, Glinda is also a talented vocalist and choir trainer, having worked on several music projects including YouTube covers. Her passion for music and psychology intersect beautifully, allowing her to bring a creative and holistic approach to her work with clients. So with this, we would like to invite Mrs. Glinda. Please on the stage. So when I got to know about her, so we spoke to her, we asked an opportunity to give her presence here. Today is a very busy schedule for them, but still they make some time and they came for us since we are joining as a riders, as a department, and they'll be giving us some tips for us where we can able to come out with our mentally where we are going down. It may be in education, it may be in a riding. So we always say that the weekend is a very peaceful day for us to go a long ride and get the peace. And in a department, yesterday I had a experience in police station. So Umesh sir is there. So he gave me an opportunity to speak with a mentally disabled person. When I visited the police station, the whole police station was sounding like ah-oh-ee. I don't know what was that. Though when I went inside, there is one female cop. There is Sub Inspector Umesh. Sir, they were there next to that lady, and she was almost like 30 to 40 minutes. She was screaming like anything. She is not even listening anything. She is literally given a very bad words. I don't want to mention such kind of bad words in front of those delegates and the riders here. I was witnessed that words, okay. Without doing anything, our cops are listening those words from the public. I literally disappointed. And when the hospital doctor has came, she's a Malayali female who is mentally disabled.
and she is talking in a Malayalam. The moment she saw that doctor, she got to know that the doctor is also Malayali. In Malayalam, she called so many bad words, and XYZ words also she spoken. I was the witness person. If at all anybody you want, you can request Ramurthy sir to show that CC camera, if at all it is audible. You can't even listen for a second. That yesterday I have gone through, and I am very respectful for the department for handling such cases, not involving them to our next persons to listening such kind of screamings, bad words, XYZ things. So they deal very nicely, and literally Umesh sir, and there are 2 lady cops and there is 1 male cop. They went literally, ran on the road to catch her and making her to sit in the ambulance. So that kind of work what they are doing. So we should not see cops in the way they fine us, they catch us. The cops are there only for fining us. And madam was telling, so the madam is sub-inspector is sitting here. 2 days back when I went and speak with Ramurthy sir, she told, morning I came by having my breakfast. At 8:30 or 8:40 I am standing at police station. She was taking tea and she was mentioning, ಬೆಳಗ್ಗೆ ಬಂದೆ ಸರ್, ಇವಾಗ ನಾನು ಈ ಕಾಫಿ ಕುಡಿತಾ ಇದ್ದೀನಿ, ಊಟ ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು. Continuously back to back, the public is coming and giving their complaints and XYZ reasons. Okay, the kind of suggestions they give, okay, rather taking to the FIR conditions or XYZ legal actions. So they are making people there only become calm, speak to each other and taking them to in a right way, positive way. What I have seen personally from madam dealing with the 2 people. Okay, so recently they got married, husband is beating wife, and wife came to station to give a complaint. But madam has told, ನಮ್ಮ ಜೀವನದಲ್ಲಿ ಇದು ಆಗು ಹೋಗುಗಳೆಲ್ಲ ಇರುತ್ತೆ, ನಾವು ಇದು ಮಾಡ್ಕೊಂಡು ಹೋಗ್ಬೇಕು. ದೇ ಸಾ ದ ಫೋಟೋ ಅಂಡ್ ಪ್ರೈಸ್ಡ್ ಹರ್. ಓಕೆ, ಕಪಲ್ ತುಂಬಾ ಚೆನ್ನಾಗಿದ್ದೀರಲ್ಲಮ್ಮ, ಸತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ನಿನ್ನೆ ಮಾತ್ರ ಆ ಒಂದು ಮೆಂಟಲಿ ಡಿಸೇಬಲ್ಡ್ ಲೇಡಿನ ನೋಡಿದಾಗ ಮಾತ್ರ ಕಾಪ್ಸ್ ವರ್ ಹೋಲ್ಡಿಂಗ್ ದೇರ್ ಫಿಂಗರ್ಸ್ ಲೈಕ್ ದಿಸ್, ಆ ಒಂದು ಸೌಂಡ್ ಕೇಳಕ್ ಆಗ್ತೀರ. ಓಕೆ, ಸೊ ಇನ್ ದಾಟ್ ವೇ ಐ ವಾಂಟೆಡ್ ಟು ರೆಸ್ಪೆಕ್ಟ್. ಎನಿಹೋ, ಸೊ ನಾನು ತುಂಬಾ ಟೈಮ್ ತಗೊಂಡ್ಬಿಟ್ಟೆ ಮಾತಾಡೋದಕ್ಕೆ. ಐ ಜಸ್ಟ್ ವಾಂಟೆಡ್ ಟು ಹ್ಯಾಂಡ್ ಓವರ್ ಮೈ ಮೈಕ್ ಟು Ramurthy sir to speak a few words. Please sir. Once again, good morning everyone. Good morning. So, biking anta ಏನು ತೋರಿಸಿದ್ರು, I am the controller of bike ಅಂತ. So, ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂದ್ರೆ, you are the control of your life. Before telling about drugs, tobacco and everything, you have an options to choose what you can choose. Why we have to choose this? You are the actual controllers of life, like how you ride the bike. ನೀವು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಅದು ಕರೆಕ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಬೈಕ್ ನಿಮ್ಮನ್ನ ಕಂಟ್ರೋಲ್ ಅಲ್ಲಿ ತಗೊಂಡ್ರೆ ಉಲ್ಟಾ ಆಗುತ್ತೆ. ಅದೇ ರೀತಿ ನೀವು ಅಷ್ಟೇನೆ ಡ್ರಗ್ಸ್ ಆಗ್ಲಿ ಅಥವಾ ಯಾವ್ದಾದ್ರು ಆಗ್ಲಿ, ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಲೈಫ್ ಇಂದ ಡಿವೇಟ್ ಆಗ್ತಕ್ಕಂಥ ಡಿಸಿಷನ್ಸ್ ಇರ್ಬೋದು. ಸುಮಾರು ಜನ ಏನು ಬೈಕರ್ಸ್ ಇದೀರಿ, ನನಗೆ ಅನ್ನಿಸ್ದಂಗೆ ಪ್ರಾಪರ್ಲಿ ಯೂತೇ ಜಾಸ್ತಿ ಇದೀರಿ ಅನ್ಸುತ್ತೆ. ಯೂತ್ ಇರ್ತಾರೆ, ಇಲ್ಲಾಂದ್ರೆ ಆಫ್ಟರ್ 40s ಇರ್ತಾರೆ. ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಆಫ್ಟರ್ 40s ಅಲ್ವಾ? ಸೊ ನಾನು ಆಕ್ಚುಲಿ ಆಫ್ಟರ್ 43 ಅಲ್ಲಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಒಂದು ಗಾಡಿ ಟ್ರೈ ಮಾಡಿದೆ, ತಗೊಂಡೆ 2 months ಇಟ್ಕೊಂಡೆ. ನನ್ನ ಫ್ರೆಂಡ್ ತಗೊಂಡೋದ ಆ ಗಾಡಿನ, ತಗೊಂಡೋಗಿ ಮನೆ ಹತ್ರ ನಿಲ್ಲಿಸ್ಕೊಂಡ. ಅವನ ಫ್ರೆಂಡ್ಗೆ ಮನೆ ಹತ್ರ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಹೋದ. ಈ ವಾಸ್ ವೇರಿಂಗ್ ಶಾರ್ಟ್ಸ್. ಒಂದು 50 meters ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ. ಡ್ರಾಪ್ ಮಾಡಿ ಬರ್ಬೇಕಾದ್ರೆ ಒಂದು ಕ್ರಾಸ್ ಅಲ್ಲಿ ಗಾಡಿ ಕಂಟ್ರೋಲ್ ಸಿಕ್ಕಿಲ್ಲ, ಈ ಫೆಲ್. ಟೋಟಲ್ 5 fractures. ಕೈ ಒಂದು, ಎಲ್ಬೋ ಒಂದು, ಕಾಲು, ಹಿಪ್ಪು. ಅವತ್ತೇ ಗಾಡಿ ತಗೊಂಡು ವಾಪಸ್ ಕಟ್ಬಿಟ್ಟೆ. ಏನಕ್ಕೆ ಅಂದ್ರೆ ಡಾಕ್ಟರ್ಗೆ ಮೀಟ್ ಮಾಡಿದಾಗ ಡಾಕ್ಟರ್ ಹೇಳಿದ್ರು, ಆಫ್ಟರ್ 40 ಏನು ನೀವು ಯೂತ್ ಅಲ್ಲಿ ಮೆನೂವರ್ ಮಾಡ್ತೀರಾ ಬೈಕ್ಗಳನ್ನ, ಆ ರೀತಿ ಮೆನೂವರ್ ಮಾಡೋದು ತುಂಬಾ ಕಷ್ಟ. ಬಟ್ ಫಾರ್ ಸಮ್ ಪೀಪಲ್ ದೇ ಕ್ಯಾನ್ ಡೂ ಇಟ್. ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ದಿಸ್. ಸೊ ಹಿ ಈಸ್ ಅ ವಂಡರ್ಫುಲ್ ರೈಡರ್. ಐ ಆಮ್ ಜಸ್ಟ್ ಎಲ್ಲಾ ತರದೂ ಇರ್ತಾರೆ, ಬಟ್ ರಿಯಾಕ್ಷನ್ ಟೈಮ್ ಏನಿರುತ್ತೆ ಆಫ್ಟರ್ 40-45 ಕಡಿಮೆ ಆಗುತ್ತೆ.
ಈ ಕಾಲೇಜಲ್ಲಿ ಇದ್ದಾಗ ಯಮಹ 135 ಹೆಂಗ್ ಓಡಿಸ್ತಿದ್ರಿ, ಇವಾಗ ಓಡಿಸಿ ಹೇಗಿರುತ್ತೆ. ಸೊ ಅದೇ ರೀತಿ ರಿಯಾಕ್ಷನ್ ಟೈಮ್ ಕಡಿಮೆ ಇರುತ್ತೆ. ರಿಯಾಕ್ಷನ್ ಟೈಮ್ ಕಡಿಮೆ ಇದ್ದಾಗ ನೀವು ತುಂಬಾ ಹೆವಿ ಪವರ್ ಇರ್ತಕ್ಕಂಥ ವೆಹಿಕಲ್ಸ್ ನ ತಗೊಂಡು ಯೂಸ್ ಮಾಡಬೇಡಿ ಅಂತ ಹೇಳಿದ್ಮೇಲೆ ಅವತ್ತಿನ ದಿವಸನೇ ತಗೊಂಡೋಗಿ ನನ್ನ ಫ್ರೆಂಡ್ಗೆ ಗಾಡಿ ವಾಪಸ್ ಕೊಟ್ಬಿಟ್ಟೆ. ಸೊ ನಾವು ಈಗ ನಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಜೊತೆಗೆ ಜಾಯ್ನ್ ಆಗಿದ್ದ ಕಾರಣ ಮೇಜರ್ ಥಿಂಗ್ ಒಂದೇನೆ, ಸೊ ದಟ್ ಈ ಮೆಸೇಜ್ ಎಲ್ರಿಗೂ ಹೋಗ್ಲಿ. ಈ ಟೊಬ್ಯಾಕೋ ಅಂತಾದ್ರೂ ಇರ್ಲಿ, ಡ್ರಗ್ಸ್ ಅಂತಾದ್ರೂ ಇರ್ಲಿ, ಇದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಲೆಟ್ಸ್ ಬಿ ಲೈಕ್ ವಾಟ್ his caption is be a responsible rider ಅನ್ನೋ ತರ, be a responsible citizen. So that is more than sufficient for a good life and good humanity. If you are responsible, if you promise that I will be good, I will be legal, I will be loyal, I will not do cheating, so that's sufficient. ನೀವು ಚೆನ್ನಾಗಿರ್ತೀರಿ, ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರ್ತಾರೆ, ನಿಮ್ಮ ನೇಬರ್ಸ್ ಚೆನ್ನಾಗಿರ್ತಾರೆ, ಸುತ್ತಮುತ್ತ ಇರ್ತಕ್ಕಂಥ ಸೊಸೈಟಿನೂ ಚೆನ್ನಾಗಿರುತ್ತೆ. ಸೊ ಪೊಲೀಸ್ ಬಗ್ಗೆ ಇವರು ಹೇಳ್ತಿದ್ರು, ಬಿಫೋರ್ ಕಮೆಂಟಿಂಗ್ ಆನ್ ಪೊಲೀಸ್ ಅಥವಾ ಸ್ಟೇಷನ್ ಆದ್ರೂ ಇರ್ಲಿ, ಪರ್ಸನ್ ಆದ್ರೂ ಇರ್ಲಿ, ಬಿಫೋರ್ ಕಮೆಂಟಿಂಗ್ ಆನ್ ಪೊಲೀಸ್ ಜಸ್ಟ್ ಒಂದು ದಿವಸ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ ಅಥವಾ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ಅಥವಾ ಯಾವ್ದಾದ್ರು ಒಂದು ಸ್ಟೇಷನ್ ಅಲ್ಲಿ ಸುಮ್ಮನೆ ಕ್ಯಾಶುವಲ್ ಆಗಿ ಒಂದು ದಿವಸ ವಿಸಿಟ್ ಮಾಡಿ ನೋಡಿ ಅವ್ರ ಲೈಫ್ ಹೇಗಿರುತ್ತೆ, ಕಾನ್ಸ್ಟೇಬಲ್ ಲೈಫ್ ಹೇಗಿರುತ್ತೆ, ಹೆಡ್ ಕಾನ್ಸ್ಟೇಬಲ್ ಲೈಫ್ ಹೇಗಿರುತ್ತೆ, ಆಫೀಸರ್ಸ್ ಲೈಫ್ ಹೇಗಿರುತ್ತೆ. ಆಮೇಲೆ ಬೇಕಾದ್ರೆ ನೀವು ಬೇಕಾದಂಗೆ ಮಾಡಿ. ಏನಕ್ಕೆ ಅಂದ್ರೆ ಸ್ಟೇಷನ್ಗೆ ಬರ್ತಕ್ಕಂಥವ್ರು ಯಾರು ಖುಷಿಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ಆಶ್ರಮಗಳಿಗೆ ಹೋಗ್ತಾರೆ, ಓಲ್ಡ್ ಏಜ್ ಹೋಮ್ಸ್ ಹೋಗ್ತಾರೆ ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ. ಸ್ಟೇಷನ್ಗೆ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಥವಾ ಒಂದು ಫಂಕ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲಾರು ಒಂದು ರೀತಿ ಕಷ್ಟ ಇಟ್ಕೊಂಡೇ ಬರ್ತಾರೆ ಹೊರತು ಖುಷಿಯಾಗಿರೋದಕ್ಕೆ ಬರೋದಿಲ್ಲ. ಸೊ ಕಷ್ಟ ಇಟ್ಕೊಂಡು ಬಂದಾಗ ಎರಡು ಪಾರ್ಟಿ ಇರ್ತಾರೆ. ಒನ್ ಪಾರ್ಟಿ ನಾವು ಎಗನೆಸ್ಟ್ ಮಾಡ್ಕೊಳ್ಳೇಬೇಕು. ವಿ ಹ್ಯಾವ್ ಟು ಸ್ಯಾಟಿಸ್ಫೈ ಅದರ್ ಪಾರ್ಟಿ. ಸೊ ಎವ್ರಿ ಕಂಪ್ಲೇಂಟ್ ವಿ ಮೇಕ್ ಒನ್ ಎನಿಮಿ ಆರ್ ಟೂ ಎನಿಮೀಸ್. ಒಂದೊಂದ್ಸರಿ ಎರಡೂ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ಲೈಕ್ 1000 ಕಂಪ್ಲೇಂಟ್ಸ್ ಇಫ್ ಈ ಸ್ಟೇಷನ್ಗೆ ಬಂದ್ರೆ more than 800 people will be enemies. ಎಲ್ಲಾರು ಬೈಕೊಂಡು ಹೋಗೋಣ ಸ್ಟೇಷನ್ ಅಲ್ಲಿ. ಸೊ ನಾರ್ಮಲಿ ಈಗೇನು ಯೂತ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಟ್ರಾಫಿಕ್ ಫೈನ್ ಹಾಕೋದ್ರ ಬಗ್ಗೆ ಅಥವಾ ಗಾಡಿ ನಿಲ್ಸೋದ್ರ ಬಗ್ಗೆ ಸುಮಾರು ಕಾಮೆಂಟ್ಸ್ ಮಾಡ್ತಾರೆ, ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾರೆ. ಇನ್ ಸಮ್ ಕೇಸಸ್ ಇಟ್ ಮೇ ಬಿ ಟ್ರೂ. ಸೊ ನಿಮ್ಮ ಬೈಕರ್ಸ್ ಅಲ್ಲಿ ಹೇಗಿರ್ತಾರೆ, ವೀಲಿಂಗ್ ಮಾಡ್ತಕ್ಕಂಥವ್ರು ನೋಡ್ಕೊಂಡು ಎಲ್ಲಾ ಬೈಕಿಂಗ್ ಕಮ್ಯುನಿಟಿನೂ ಬ್ಲೇಮ್ ಮಾಡೋದು ಎಷ್ಟು ಸರಿ ಅನ್ಸುತ್ತೋ ಅದೇ ರೀತಿ ಕೆಲವೊಬ್ಬರು ಮಾಡೋ ಮಿಸ್ಟೇಕ್ ಇಂದ ಎಲ್ಲಾ ಪೊಲೀಸರು ಅದೇ ರೀತಿ ಇದೆ, ಪೊಲೀಸ್ ಆಂಗಲ್ ನೋಡೋದೇ ಅದೇ ರೀತಿ ಇದೆ ಅನ್ನೋದು ಸಹ ತಪ್ಪು ಅಂತ ನನ್ನ ಭಾವನೆ. ತುಂಬಾ ಟೈಮ್ ತಗೊಳಕ್ ಹೋಗೋದಿಲ್ಲ. ಆಕ್ಚುಲಿ ಇನ್ನು ಬ್ರೇಕ್ಫಾಸ್ಟ್ ಹೋಗಿ ಈಗ ಲಂಚ್ ಟೈಮ್ ಆಗ್ತಾ ಇದೆ. ಸೊ ಈಗಾಗಲೇ ತುಂಬಾ ಟೈಮ್ ಆಗಿದೆ. ಸೊ ಆಸ್ ಯು ಸೇ, ಬಿ ಅ ರೆಸ್ಪಾನ್ಸಿಬಲ್ ರೈಡರ್ಸ್, ಸೊ ಬಿ ಅ ರೆಸ್ಪಾನ್ಸಿಬಲ್ ಸಿಟಿಸನ್, ಅಂಡ್ ಯು ಪ್ರಾಮಿಸ್ ಯುವರ್ ಸೆಲ್ಫ್ ಅಂಡ್ ಯುವರ್ ಫ್ರೆಂಡ್ಸ್ ದಟ್ ಐ ವಿಲ್ ಬಿ ಲಾಯಲ್, ಐ ವಿಲ್ ಬಿ ಗುಡ್, ಐ ವಿಲ್ ನೆವರ್ ಡೂ ಡ್ರಗ್ಸ್. ಸೊ ದಟ್ ಈಸ್ ಸಫಿಷಿಯಂಟ್ ಫಾರ್ ಅಸ್. ಸೊ ನೀವು ಹೋಗಿ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಆಗ್ತಿದೆ ಆ ರೀತಿ ಆಗ್ತಿದೆ ಅನ್ನೋದು ಹಾಕೋದಕ್ಕಿಂತ ಅಟ್ಲೀಸ್ಟ್ ಸ್ಟಾರ್ಟ್ ಫ್ರಮ್ ಯು, ನಿಮ್ಮಿಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ಐ ವಿಲ್ ಬಿ ಲಾಯಲ್, ಐ ವಿಲ್ ಬಿ ಲೀಗಲ್, ಐ ವಿಲ್ ನೆವರ್ ಟಚ್ ಡ್ರಗ್ಸ್ ಅಂತ ನಿಮ್ಮಿಂದ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಈ ಆಪರ್ಚುನಿಟಿ ಕೊಟ್ಟಿದ್ದ ಮನೋಗೆ ಮತ್ತೆ ತಮ್ಗೆಲ್ರಿಗೂ ಥ್ಯಾಂಕ್ ಯು. ಅಂಡ್ ನಮ್ಮ ಸ್ಟಾಫು ಸಹ ಅವರು ನಿನ್ನೆ ನಮ್ಮಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಬೇರೆ ಇತ್ತು, ವೈಟ್ ಫೀಲ್ಡ್ ಪ್ರೀಮಿಯರ್ ಲೀಗ್ ಅಂತ. ನಿನ್ನೆ ಹಾಗೆ ಎಲ್ಲರೂ ಆಡಿ ಸುಸ್ತಾಗಿದ್ರು, ಆದ್ರೂ ಸಹ ಮುಂಚೆನೆ ಪ್ಲಾನ್ ಆಗಿತ್ತು ಅಂತ ಬೆಳಗ್ಗೆನೆ ಬೇಗ ಬನ್ನಿ ಅಂತ ಹೇಳಿ ಅವ್ರಿಗೆಲ್ಲ ಹೇಳಿದ್ರು 6 ಗಂಟೆಗೆ. ಸೊ ಟೈಮ್ ಆದ್ರೂ ಮ್ಯಾಚ್ ಆಗ್ಲಿ ಅಂತ ಎಲ್ಲರೂ ಒಂದು 7:30 ಅಷ್ಟೊತ್ತಿಗೆಲ್ಲ ಬಂದ್ರು. ನೈಟ್ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಈಗ ಇಲ್ಲಿಂದ ಹೋಗಿ ವಾಪಸ್ ಡ್ಯೂಟಿ ಮಾಡ್ಬೇಕಾಗಿರ್ತಕ್ಕಂಥವ್ರು ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಸೊ ಥ್ಯಾಂಕ್ ಯು. Let me introduce myself first of all. I am a world traveler on motorcycles and this is my 5th decade of riding. 5th decade. I am the youngest here with 21 years of age and 40 years of experience. I am sure nobody in this hall is as young as me. So that is the reason I introduce myself first of all, so that you listen to my words very carefully. I have the most experience out of the here whosoever is sitting here. So Manu said bike is a machine. I am born in a prehistoric or a stone age era. I tend to differ here. By the end of my speech, I am sure most of you would agree with me. Bike is not a machine. If you treat your bike like your son or your daughter, your bike would love you back. And in my 17 lakh plus kilometers and number of machines,
At the moment, I own 13 machines from 2800cc to a 100cc machine. All are like my children. I had a brain stroke 3 years back, was on bed rest for 10 days. My daily routine was I tend to spend that 1 hour in the morning in my garage just looking at my boys and girls. That was my biggest meditation. So I would recommend, if you love your machines, if you love your bikes like your boys or girls, they would love you back, and you would never ever dream of revving them up or misusing them. So my mantra of riding 17 lakh plus kilometers without even a single fall, if I am riding at the age of 61, still riding, and I can challenge any one of you in this hall to ride with me, you will sit down after a while. I ride almost 1,000 kilometers in a day. I can ride from here to Delhi in roughly 1.5 or 2 days. I'm sure none of you can ride. This is my challenge. So if you love your machines, they would love you back. They would never fail. They will never fail you on the roads. So seeing the occasion, say no to nicotine, say no to smoking. I say you have the biggest nicotine under your butt. What else can give you high than the motorbike? So I am here in front of you. No alcohol, no drugs, no nicotine, no smoking, no pan, no bidi. My biggest nicotine is motorcycle. And at 61, my medical bill is 0. Even after a brain stroke, 0. 0 means 0. So I am the living example in front of you. No need to look another side. Please, you take care of your bikes very well. You pamper them with anything. But why don't you pamper your body? Zindagi rahegi to ride karenge na. I'm sure यहाँ 40 साल से ऊपर कोई है? If anybody can raise hands. 50 से ऊपर कोई है? 60 से ऊपर कोई है? मैं हूँ. And I'm still riding. I'm still riding. So take care of your body like you take care of your machines. Love them, they'll love you back. Now coming to my mission, in 2020 while sleeping one night, I had a dream that I should educate or promote I Ride Responsibly. That was the birth of the campaign I Ride Responsibly. I don't advise people कि you change for me. In I Ride Responsibly campaign, I is the most important word, wherein I promise to myself that I will ride responsibly, I will adhere to all the rules and regulations of the road. Because of me, no other road user would be disturbed. If every one of you take this oath that I would ride responsibly, I think most of the job of the police and the traffic police is already sorted. We don't ride responsibly, that is why police comes into action and the traffic police comes into action. And because of riders like us have to take the rep of the police or the traffic police. So I advise, please ride responsibly, don't cause inconvenience to anyone. Stay away from drugs and nicotine. You have the most potent drug under your butt, trust me. जितना मर्जी परेशान हो, बीवी से परेशान हो, बीवी हस्बैंड से परेशान हो, मोटरसाइकिल पे बैठे, and you are the king or the queen. So इससे बड़ा ड्रग और क्या हो सकता है? Why do you need? And most importantly, when you take drugs or smoke or anything, one, you are causing pollution. The already polluted cities of India, you are adding to the pollution. 2, you are polluting yourself. 3, you are risking yourself in the times of most important situations where you need the best of the best reflexes. When you take nicotine, your reflexes are weakened. That is why accidents happen. So in those times, the most crucial second is important, and you are already losing that second because of nicotine. So I close my words by saying, no, it should not be 31st May, should not be celebrated as No Tobacco Day. Every day should be celebrated as No Tobacco Day. Thank you, gentlemen. Keep riding and keep spreading these smiles on the people. And we remember, in our days,
There was absolutely nothing available, no precedents available, nobody to guide us, no riding gears. Still we survived. Still we survived and are riding. Be that example for the coming generations. Survive, ride responsibly, and enjoy the roads. Thank you, gentlemen.